ಸೆನ್ಸಿಬಲ್ ಸಬ್ಜೆಕ್ಟ್, ಯಾರಿಗಾರ ಒಂದು 10 ಜನಕ್ಕೆ ಯೂಸ್ ಆಗೋ ಸಬ್ಜೆಕ್ಟ್ ಏನಾದರೂ ಮಾತಾಡಿದ್ದೀವ, ಅದಕ್ಕೆ ಯಾರಾದರೂ ಏನಾದರೂ ಸೊಲ್ಯೂಷನ್ ಕೊಟ್ಟಿವ, ನಾವೇ ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕು. ನಾವು ಸುಮ್ಮನೆ ಇದನ್ನ ಮುಂದೆ ವರ್ಷದ್ರಲ್ಲಿ ಏನಿಲ್ಲ. ನಮ್ಮ ಸಭಾಧ್ಯಕ್ಷರಿದ್ದರೆ ಅವ್ರು, ನಮ್ಮ ಚೀಫ್ ವಿಪ್ ಅವ್ರು ಕೂಡ ಇಲ್ಲ. ಯಾರಾದರೂ ದಯವಿಟ್ಟು ಸ್ವಲ್ಪ ಟೇಬಲ್ ಮಾಡಿ ಸ್ಟಾರ್ಟ್ ಮಾಡೋಣ ಡಿಸ್ಕಷನ್ನು, ಎಕ್ಸ್ಟೆಂಡ್ ಮಾಡಿರಿ. ಸಭಾನಾಯಕರು ಇಲ್ಲ, ಇದು ಇಲ್ಲಾಂದರೆ ಸ್ವಲ್ಪ ಕರೆದ್ರಿ, ಟೇಬಲ್ ಮಾಡಿರಿ, ಈ ಟಾಪಿಕ್ ದಯವಿಟ್ಟು ಸ್ಟಾಪ್ ಮಾಡಿರಿ. ಇಲ್ಲಾಂದರೆ ನೀವು ಹೇಳ್ಬಿಡ್ರಿ ಇದನ್ನ ಕಂಟಿನ್ಯೂ ಮಾಡ್ತೀವಂತ. ಅಟ್ಲೀಸ್ಟ್ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅವರು ಹೌಸಿಂದ ಹೊರಗರ ಹೋಗ್ತಾರೆ. ನನಗೆ ಸಾಕಾಗಿದೆ ಸಭಾಪತಿಯವರೇ, 10 ದಿವಸದಿಂದ ಇದೇ ಕೇಳ್ತಾ ಇದ್ದೀನಿ ಸಭಾಪತಿಯವರೇ. ಏನು ಯೂಸ್? ಒಂದರ ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್. ಎಷ್ಟು ಪ್ರಾಬ್ಲಮ್ ಇದೆ. ಒಬ್ಬರಾದರೂ ಏನಾದರೂ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ಪ್ರಾಬ್ಲಮ್ ಇದೆ, ಇದು ಮಾಡಿದರೆ ಸೊಲ್ಯೂಷನ್ ಇದೆಯೋ ಅಂತ ಯಾರಾದರೂ ಕನ್ಸ್ಟ್ರಕ್ಟಿವ್ ಸಜೆಷನ್ಸ್ ಏನಾದರೂ ಒಬ್ಬರಾದ್ರೂ ನಾವು ಯಾರಾದರೂ ಕೊಟ್ಟಿವ ಈ ಸೆಷನಲ್ಲಿ? ನನ್ನ ಇನ್ಕ್ಲೂಡೆಡ್ ಯಾರು ಕೊಟ್ಟಿಲ್ಲ. ಮಾತಾಡೋಕ್ಕೆ ಕೊಟ್ಟಿದ್ದ ಧನ್ಯವಾದಗಳು ಸಭಾಪತಿಯವರೇ. ನಾವೆಲ್ಲರೂ ಸ್ವಲ್ಪ ದಯವಿಟ್ಟು ಇಂಟ್ರೋಸ್ಪೆಕ್ಟ್ ಮಾಡೋಣ. ನಾನು ಯಾರಿಗೆ ಟೀಕೆ ಮಾಡ್ತಾ ಇಲ್ಲ, ಯಾರಿಗೆ ಹಿಸ್ಟ್ರಿ ಲೆಸನ್ ಹೇಳ್ತಾ ಇಲ್ಲ, ಏನಿಲ್ಲ. ನಾನು ನಿಮ್ಮಷ್ಟು ಪಂಡಿತರು ನಾನು ಅಲ್ಲ. ಬಟ್ ನಾವು ಇಂಟ್ರೋಸ್ಪೆಕ್ಟ್ ಮಾಡ್ಕೊಂಡು ಸ್ವಲ್ಪ ಸುಧಾರಿಸೋಣ ಇನ್ಮೇಲೆ. ಸತೀಶ್ರವರೇ, ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ. ಬಹುಶಃ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ಈ ಸದನ ನಡೀತಿರೋಂಥದ್ದು ನಮ್ದಲ್ಲ, ಸಾರ್ವಜನಿಕರ ತೆರಿಗೆ ಹಣದಿಂದ ನಾವಿಷ್ಟು ದಿವಸ ನಡೆಸಿ ಎಷ್ಟೊಂದು ದುಂದು ವೆಚ್ಚ ಆಗಿದೆ ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡ್ದಲೇ ಇರೋ ವಿಚಾರಗಳನ್ನು ಬಿಟ್ಕೊಂಡು ಈ ರೀತಿ ಎರಡು ಕಡೆಯವರಿಗೂ, ನಾನು ಯಾವುದೋ ಒಂದು ಕಡೆಯವರಿಗಾಗಿ ಹೇಳ್ತಾ ಇಲ್ಲ, ಎರಡು ಕಡೆಯವರಿಗೂ ಹೇಳ್ತಾ ಇದ್ದೀನಿ. ಏನು ನಾವು ತಿಳ್ಕೊಂಡಿದ್ದೀವಿ ನಮ್ದಾಯ್ತು? ಸಾರ್ವಜನಿಕರ ಈ ವ್ಯವಸ್ಥೆ ಒಳಗಡೆ ಅವ್ರು ಕೊಟ್ಟು ತೆರಿಗೆ ಹಣದ ಒಳಗಡೆ ಇಷ್ಟೊಂದು ಹಣವನ್ನು ಖರ್ಚು ಮಾಡಿ ನಾವು ಸದನವನ್ನು ನಡೆಸೋದು. ಆ ಸದನದಲ್ಲಿ ಅವ್ರಿಗೆ ಜಸ್ಟಿಸ್ ಕೊಡಲಿಲ್ಲ ಅಂದರೆ ಸರಿಯಾಗೋದಿಲ್ಲ. ಮುಂದಿನ ದಿನಗಳಲ್ಲಾದರೂ ಇದನ್ನೆಲ್ಲರೂ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕು. ಹರಿಪ್ರಸಾದ್ ಅವರು.